ಶ್ರೀಮದ್ ವಿಷ್ಣು ತೀರ್ಥಾಚಾರ್ಯ ಸತ್ಪರಂಪರಾಧಿಷ್ಠಿತ ಭಾವಿ ಸಮೀರ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮ ಪೀಠಾಧಿರೂಢ ಶ್ರೀಮದ್ ಬೃಂದಾವನಾಚಾರ್ಯ ಶುಭ ಸಂಪ್ರದಾಯ ಪ್ರವರ್ತಕ ಶ್ರೀ ಮದ್ ವಿಶ್ವೇಂದ್ರ ತೀರ್ಥ ಕರಕಂಜ ಸಂಜಾತ ಶ್ರೀಮದ್ ಬೃಂದಾವನಾಖ್ಯಾನ ಶಿಲಾಲೇಖನ ಮಹಾತ್ಮ್ಯ ಮಹಿತ ಶ್ರೀಮದ್ ವಿಶ್ವೋತ್ತಮ ತೀರ್ಥ ವರಕುಮಾರಕರಾದ ಪರಮ ಪೂಜ್ಯ 1008 ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಪ್ರಥಮ ಪರ್ಯಾಯೋತ್ಸವ ಅಂಗವಾದ ದಿಗ್ವಿಜಯೋತ್ಸವ ಸಂದರ್ಭದಲ್ಲಿ ಶ್ರೀ ವಾದಿರಾಜರ ಅವತಾರ ಭೂಮಿ ಹೂವಿನಕೆರೆಯಲ್ಲಿ ಕೋಟೇಶ್ವರ ಮಾಗಣೆಯ ಹಾಗೂ ಸಮಸ್ತ ಭಕ್ತರು ಸಮರ್ಪಿಸಿದ ಅಭಿನಂದನಾ ಪತ್ರ. ಶ್ರೀ ಪೂರ್ಣ ಬೋಧ ಗುರು ತೀರ್ಥ ವಯೋಧಿಚಂದ್ರರೇ, ತಾವು ತಮ್ಮ 15ನೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಭೂವರಾಹ ಹಯಗ್ರೀವ ಭಿನ್ನ ತ್ರಿವಿಕ್ರಮ ದೇವರ ಸನ್ನಿಧಾನದಲ್ಲಿ ಪಂಚ ವೃಂದಾವನದಿಂದ ಪವಿತ್ರವಾದ ಸೋದಾ ಕ್ಷೇತ್ರದಲ್ಲಿ ಶ್ರೀ ವಿಶ್ವೋತ್ತಮ ತೀರ್ಥರಿಂದ ಕಠೋರವಾದ ತುರಿಯಾಶ್ರಮವನ್ನು ಸ್ವೇಚ್ಛೆಯಿಂದ ಹಾಗೂ ಧೈರ್ಯದಿಂದ ಸ್ವೀಕರಿಸಿದ್ದೀರಿ. ತಾವು ಪೂರ್ವಾಶ್ರಮದಲ್ಲಿಯೇ ವೈದಿಕ ಕರ್ಮಾನುಷ್ಠಾನಕ್ಕೆ ಪ್ರಸಿದ್ಧವಾದ ತಂತ್ರಿಗಳ ಕುಟುಂಬದ ಶ್ರೀ ಶ್ರೀನಿವಾಸ ತಂತ್ರಿ ಹಾಗೂ ವೇದಾವತಿಯವರ ರಾಘವ ನಾಮಾಂಕಿತ ಪುತ್ರರಾಗಿ ಸಂಸ್ಕಾರಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರುವವರು. ಸಚ್ಚಾಸ್ತ್ರವನ್ನು ಚೆನ್ನಾಗಿ ಮನನ ಮಾಡಿದ, ಬೋಧಿಸಿದ, ಪ್ರಚಾರಗೈದ, ಅನೇಕಾನೇಕ ಗ್ರಂಥಗಳನ್ನು ಪ್ರಕಾಶಗೊಳಿಸಿದ ಸರಳತೆಯ ಸಾಕಾರ ಮೂರ್ತಿ ಶ್ರೀ ವಿಶ್ವೋತ್ತಮ ತೀರ್ಥರಿಂದಲೇ ನೀವು ಸಂಸ್ಥಾನದ ಪೂಜೆ ಹಾಗೂ ಸಂಪ್ರದಾಯಗಳ ಬಗ್ಗೆ ಸುಶಿಕ್ಷಿತರಾಗಿರುತ್ತೀರಿ. ಗುರುಗಳು ಅನಾಯಾಸದಿಂದ ಇಚ್ಛಾಮರಣಿಯಂತೆ ಹರಿಪಾದವನ್ನೈದಾಗ ಸಂಸ್ಥಾನದ ಹೊಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಸಚ್ಚಾಸ್ತ್ರ ಪ್ರಿಯರೇ, ನಿಮ್ಮ ಆಶ್ರಮ ಗುರುಗಳ ವಿದ್ಯಾಶಿಷ್ಯರು 3 ಪರ್ಯಾಯದಲ್ಲಿ ಶ್ರೀ ಮುಖ್ಯ ಪ್ರಾಣರನ್ನು ಅನನ್ಯ ಭಕ್ತಿಯಿಂದ ಅರ್ಚಿಸಿದವರು. ಸಂಪ್ರದಾಯ ನಿಷ್ಠರೂ ಆದ ಶ್ರೀ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥರಲ್ಲಿ ಶಾಸ್ತ್ರಾಧ್ಯಯನ ಮಾಡುವ ಸೌಭಾಗ್ಯ ನಿಮ್ಮದಾಗಿದೆ. ಜೊತೆಗೆ ವೇದ, ವ್ಯಾಕರಣ, ಸಂಸ್ಕೃತ ಮಹಾಕಾವ್ಯಗಳನ್ನು ಅಧ್ಯಯನ ಮಾಡುವ ನೀವು ಸಂಪೂರ್ಣ ಸುಮಧ್ವ ವಿಜಯವನ್ನು ಕಂಠಪಾಠ ಮಾಡಿದ ಪ್ರತಿಭಾವಂತರಾಗಿರುತ್ತೀರಿ. ಗುರುಗಳು ಸ್ಥಾಪಿಸಿದ ಸೋದೆಯ ಭಾಗಿ ಸಮೀರ ಗುರುಕುಲವನ್ನು ಪೋಷಿಸುತ್ತಿರುವುದಲ್ಲದೆ ತತ್ವಮಲ್ಲಿಕ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಜಿಜ್ಞಾಸುಗಳ ಜ್ಞಾನದಾನ ಪಡಿಸುವುದಕ್ಕಾಗಿ ಪ್ರಕಾಶನ ಪಡಿಸುತ್ತಿರುವಿರಿ. ಸೋದೆಯಲ್ಲಿ ಗೋಶಾಲೆಯನ್ನು ಸ್ಥಾಪಿಸಬೇಕೆಂಬ ಹಂಬಲವಿರುವ ನೀವು ಗುರುಗಳು ಸ್ಥಾಪಿಸಿದ ಹೂವಿನಕೆರೆ ಗೋಶಾಲೆಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಯತ್ನಶೀಲರಾಗಿರುವಿರಿ. ಕೋಟಿ ವೆಚ್ಚದ ಹಿನ್ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟ ತಾಂತ್ರಿಕ ಮಹಾವಿದ್ಯಾಲಯವು ಇಂಜಿನಿಯರಿಂಗ್ ಕಾಲೇಜ್ ಆಧುನಿಕ ಶಿಕ್ಷಣಕ್ಕೆ ಮಧ್ವ ಪರಂಪರೆಯ ಮಧ್ವ ವಾದಿರಾಜ ಟ್ರಸ್ಟ್ ನೀಡಿದ ಮಹೋನ್ನತ ಕೊಡುಗೆಯೇ ಸರಿ. ಗುರುಗಳಾದ ಶ್ರೀ ವಿಶ್ವೋತ್ತಮ ತೀರ್ಥರು ದಾನಗೈದ ಸ್ಥಳದಲ್ಲಿ ಉನ್ನತ ವೈದ್ಯಕೀಯ ತಾಂತ್ರಿಕ ವಿದ್ಯಾಲಯವನ್ನು ಸ್ಥಾಪಿಸಿದ ಮಣಿಪಾಲದ ಪೈಗಳ ಸಂಸ್ಥೆಯಂತೆ ಈ ಸಂಸ್ಥೆಯು ಕೀರ್ತಿ ಭಾಜನವಾಗುವುದರಲ್ಲಿ ಸಂಶಯವಿಲ್ಲ. ಪರಂಪರೆಯ ಅಧಿಕಾರವೇ ನಿಮ್ಮ ಮಠದ ಪರಂಪರೆಯು ಬಹು ಘನವಾದುದು. ಸಶರೀರವಾಗಿ ಕುಮಾರಾದ್ರಿಯಲ್ಲಿರುವ ಶ್ರೀ ವಿಷ್ಣು ತೀರ್ಥರು ಸಾಕ್ಷಾತ್ ಶ್ರೀ ಪೂರ್ಣಬೋಧನ ಸಹೋದರರು. ವರಾಹ ತೀರ್ಥೋದ್ಗಮಕ್ಕೆ ಕಾರಣರಾದ ಶ್ರೀ ರತ್ನಗರ್ಭ ತೀರ್ಥರು ಲಾತವ್ಯ ನಾಮ ರುಜುಗಳ ಅವತಾರ ರೂಪವಾದ ಮಧ್ವ ಸಿದ್ಧಾಂತ ಪದ್ಧತಿಯನ್ನು ಸುಪ್ರತಿಷ್ಠಾಪನೆ ಮಾಡಿದ ಶ್ರೀ ವಾದಿರಾಜರು. ವೈರಾಗ್ಯ ಮೂರ್ತಿ ವೃಂದಾವನಾಚಾರ್ಯ ನಾಮಾಂಕಿತರಾದ ಶ್ರೀ ವಿಶ್ವಪ್ರಿಯ ತೀರ್ಥರು 4 ಬಾರಿ ಶ್ರೀ ಕೃಷ್ಣನನ್ನು ಪೂಜಿಸಿ ಅನೇಕ ಶಾಖಾಮಠವನ್ನು ಜೀರ್ಣೋದ್ಧಾರ ಮಾಡಿದ ಶ್ರೀ ವಿಶ್ವೋತ್ತಮ ತೀರ್ಥರು ಈ ಪರಂಪರೆಯ ಮೇರು ಪುರುಷರು. ಭಾವಿ ಸಮೀರ ವಾದಿರಾಜರಂತೂ ಒಟ್ಟು 115 ಕೃತಿಗಳನ್ನು ರಚಿಸಿ ಮಾಧ್ವ ವಾಂಗ್ಮಯವನ್ನು ಶ್ರೀಮಂತಗೊಳಿಸಿದರು. ಹಯಗ್ರೀವರನ್ನು ಸಾಕ್ಷಾತ್ಕರಿಸಿಕೊಂಡ ಪರಮ ಕರುಣಾಳುಗಳಾದ ಶ್ರೀ ಗುರುರಾಜರು ನಮ್ಮ ಸ್ವರೂಪೋದ್ಧಾರಕರು. ಈ ಪರಿಯ ವೈಭವದ ಸಂಸ್ಥಾನದಲ್ಲಿ ದೇವರನ್ನು ಪೂಜಿಸುವ ನಿಮ್ಮ ಸೌಭಾಗ್ಯ ವರ್ಣನಾತೀತವೇ ಸರಿ. ಇದೇ ಬರುವ ಜನವರಿ 18ರಂದು ತಾವು ಇದಂ ಪ್ರಥಮವಾಗಿ ಸರ್ವಜ್ಞ ಪೀಠಾರೋಹಣ ಮಾಡಲಿರುವಿರಿ. ತಮ್ಮಲ್ಲಿ ವಿಶೇಷವಾಗಿ ಸನ್ನಿಹಿತರಾದ ಶ್ರೀಕೃಷ್ಣ ಮುಖ್ಯಪ್ರಾಣ ಮಧ್ವವಾದಿರಾಜರು ತಮ್ಮ ಪರ್ಯಾಯವನ್ನು ಅಭೂತಪೂರ್ವವಾಗಿ ನಡೆಸಲಿ. ಹೊಟ್ಟೆಯ ಹಸಿವಿನೊಂದಿಗೆ ಅರಿವಿನ ಹಸಿವನ್ನು ನೀಗುವ ಅನ್ನದಾನ ಜ್ಞಾನದಾನಗಳು ನಿರಂತರವಾಗಿ ನಡೆಯಲಿ. ಶ್ರೀ ರುಕ್ಮಿಣಿ ಸತ್ಯಭಾಮಾಕರಾರ್ಚಿತರಾದ ಮಂಥಪಾಶಧರನಾದ ಶ್ರೀಕೃಷ್ಣನು ನಿತ್ಯೋತ್ಸವದಿಂದ ಸುಪ್ರೀತನಾಗಲಿ. ತಮ್ಮ ಶ್ರೀಕೃಷ್ಣ ಪೂಜಾ ರೂಪವಾದ ಪರ್ಯಾಯದಲ್ಲಿ ಜಗನ್ಮಂಗಲವಾಗಲೆಂದು ಪರಿವಾರಗಳಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಅಡಿದಾವರಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಸಲ್ಲಿಸುವ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮಾಗಣೆಯ ಸಮಸ್ತ ಶ್ರೀ ರಾಜರ ಭಕ್ತರು, ಶ್ರೀ
ಶ್ರೀ ವಾದಿರಾಜ ಮಠ ಹೂವಿನಕೆರೆ ಪುಷ್ಯ ಶುಕ್ಲ ನವಮಿ ಸೋಮವಾರ 2/1/2012 ಹೂವಿನಕೆರೆ. ಈ ಅಭಿನಂದನಾ ಪತ್ರವನ್ನು ಶ್ರೀಯುತ ರಾಘವೇಂದ್ರ ರಾವ್ ಸ್ವಾಮೀಜಿಯವರಿಗೆ ಸಮರ್ಪಿಸಬೇಕಂತ ವಿನಂತಿಸಿದ್ದೇನೆ.